ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಶಿಕ್ಷಕ ಸೋದರರಿಗೂ ಗುರುಮಾತೆಯರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ಇವತ್ತಿನ ನನ್ನ ಒಂದು ನನಗೆ ಕೊಡಮಾಡಿದಂಥ ವಿಷಯ ಅಲಂಕಾರಗಳ ಬಗ್ಗೆ ನಾನು ಅಲಂಕಾರ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಕನ್ನಡದ ನೆಲದ ಕಲ್ಯನಿಗೆ ಶಾಲಿಗ್ರಾಮ ಶಿಲೆ ಕನ್ನಡಂ ದೈವಮಯಿ ಕನ್ನಡದ ಶಬ್ದಂ ನನಗೆ ಓಂಕಾರಂ ಈ ಅನ್ನ ಕನ್ನಡದ ನುಡಿಯೇ ಗಾಯತ್ರಿಯ ಅದ್ಭುತ ಮಂತ್ರಂ ಎನ್ನಾವುದೈ ಪರತು ಕನ್ನಡದ ಸೇವೆಯೆಂದಧಿಕಂ ಈ ಜಗದೊಳೆನಗೆ ಆವಿನದು ನೊರೆ ಹಾಲನು ಅಲ್ಲೆನು ದೇವಲೋಕದ ಸುದೆಯನಲ್ಲೆನು ದೇವಿ ನಿನ್ನಯ ನಾಮದ ಅನುಪಮ ರುಚಿಯನ್ ಅರಿತಿಹನು ಶ್ರೀವರನ ದಯೆಯಿಂದೆ ನಿನ್ನಂಗ್ರಿ ಕಮಲದ ಸೇವೆ ದೊರೆತಿಹುದೆನಗೆ ತಾಯೇ ಮತ್ತಿನ್ನೇನು ಬೇಡನಿಗೆ ಮತ್ತಿನ್ನೇನು ಬೇಡನಿಗೆ ಎಂದು ಅಂತಂದ್ರೆ ಅವಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಕನ್ನಡ ಅಂತ ತಿಳ್ಕೊಂಡು ಮುಂದುವರಿಬಾರ್ದು. ಆಮೇಲೆ ಕನ್ನಡದ ಒಂದು ಸಾಮರ್ಥ್ಯ ಏನೈತಿ ಅಂತ ನಿಮಗೆ ವೇದಿಕೆಗೆ ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲರೂ ಓದಿರಿ, ರೈಟರ್ ಅದೀರಿ, ಎಲ್ಲ ಚಲೋ ಬರೋದಾಗಿರಿ, ಮಾತುಗಾರ ನಾವು ಬರೀ ಸರ್ ಅವರ ಅನುಭವ ಕೇಳಿದ್ರೆ ಇನ್ನೊಂದಿಷ್ಟು ಇವ್ರನ್ನ ಮಾತಾಡಿಸಿದ್ರೆ ನಡೀತಿತ್ತು ಅಂತ ಅನಿಸುವಾಗ ಭಾಳ ಮಸ್ತ್ ಅನುಭವಗಳನ್ನ ಹೇಳಿದ್ರೆ ಅವ್ರ ವಹಿಸುವಂಗೈತಿ. ಧ್ವನಿ ಅದಕ್ಕೆ ವಯಸ್ಸಾದ್ರೂ ಸಹಿತ ಧ್ವನಿಗೆ ಟ್ಯಾಕ್ಟಿ ಬರಲಾರ್ದಂಗೆ ನೋಡ್ಕೋಬೇಕು. ಧ್ವನಿ ಉಳಿಬೇಕಂದ್ರೆ ಒಳಗಿಂದ ಒಂದು ಧ್ವನಿ ಇರಬೇಕಲ್ಲ, ನಾವು ಬರೋಬ್ಬರಿ ಇರ್ಬೇಕು. ನಮ್ಮ ಧ್ವನಿ ಯಾವಾಗ ಕಟ್ಟಾಕೈತಿ ಅಂತಂದ್ರೆ ನಾವು ವೀಕ್ ಆದೀವಿ ಅಂದ್ರೆ, ಎದರಾಗರೆ ಸಿಕ್ಕಾಕೊಂಡಿವಿ ಅಂದ್ರೆ, ಏನಾದ್ರು ಹುಚ್ಚುಚ್ಚಾರ ಮಾಡಿದೀವಿ ಅಂದ್ರೆ ಅದಕ್ಕೆ ಮನಸ್ಸು ಸುದ್ದಿ ಇರಲಿ. ಆಮೇಲೆ ದೊಡ್ಡ ಒಳ್ಳೊಳ್ಳೆ ಸಂಬಳಗಳಿದಾವೆ. ಆಮೇಲೆ ನಾವು ಬದುಕು ಕಟ್ಕೊಂಡು ಬಾಯಿ ಮೇಲೆ ಜಗ್ ಜನಾಗಿ ಡ್ರೆಸ್ಗೆ ಮಸ್ತ್ ಮಾಡ್ಕೊಂಡು ಬರ್ಬೇಕು, ಒಳ್ಳೆಯ ಉಡುಪುಗಳನ್ನು. ಅದಕ್ಕೆ ಹೇಳಿದ ಸರ್ ನೀನೆ ಮನೆಗೆ ಹೋಗಿ ರೀತಿದಿತ್ತ ಬಂದಾರ ನಂಗೆ ಬರ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು